ನೋಡಿ, ಇವತ್ತು ಅಲ್ಲಿನ ಜನ ನಿವಾಸಿಗಳು ಹೆದರಿ ಒಂದು ರೀತಿಯಲ್ಲಿ ಗಲಿಬಿಲಿ ಆಗಿದ್ದಾರೆ. ಇಸ್ರೇಲ್ ಪ್ಲಸ್ ಯುಎಸ್ ಇದರ ಶಕ್ತಿ ಏನಿದೆ ಅಂತ ಕ್ಲಿಕ್ ಆಗ್ತೋಣ. ಇರಾನ್ನ ಶಕ್ತಿ ಎಷ್ಟಿದೆ, ಈ ಎರಡೂ ದೇಶಗಳು ಒಟ್ಟಿಗೆ ಸೇರಿದ್ರೆ ಎಷ್ಟಾಗುತ್ತೆ, ಅವರ ಸೇನಾ ಬಲ ಎಷ್ಟಿರುತ್ತೆ, ಇರಾನ್ ಒಂದರ ಬಳಿ ಎಷ್ಟು ಸೇನಾ ಬಲ ಇದೆ ಅಂತ ನಾವೀಗ ಕ್ವಿಕ್ ಆಗಿ ನೋಡ್ಕೊಂಡು ಹೋಗೋಣ. ನೋಡಿ, ಅವರ ಸೇನಾ ರ್ಯಾಂಕ್ ಅನ್ನು ನಾವೀಗ ನೋಡ್ತಾ ಇದ್ದೀವಿ. ಅಮೆರಿಕ ಜಗತ್ತಿನಲ್ಲೇ ಮೊದಲನೇ ರ್ಯಾಂಕ್ ಇದ್ರೆ ಇಸ್ರೇಲ್ 18ನೇ ರ್ಯಾಂಕ್ ಅಲ್ಲಿದೆ. ಇವೆರಡರ ನಡುವೆ 16ನೇ ರ್ಯಾಂಕ್ ಅಲ್ಲಿರೋದು ಇರಾನ್. ಇನ್ನು ಅಣು ಸಿಡಿತಲೆ ಇರಾನ್ ಹತ್ರ ಏನೂ ಇಲ್ಲ, ಕೋಳಿ ಮೊಟ್ಟೆ 0. ಅದೇ ಅಮೆರಿಕ ಹತ್ರ ಎಷ್ಟಿದೆ ಗೊತ್ತಾ? 4814. ಇಸ್ರೇಲ್ ಹತ್ರ ಇರೋದು 90 ಅಣು ಸಿಡಿತಲೆ ಇರೋದು. ಹಾಗಾದ್ರೆ ಅಮೆರಿಕ ಮತ್ತು ಇಸ್ರೇಲ್ನ ಬಳಿ ಇರುವಂತಹ ಸೈನಿಕ ಬಲ ಎಷ್ಟು, ಇಸ್ರೇಲ್ ಹತ್ರ ಇರುವಂತಹ ಸೈನಿಕ ಬಲ ಎಷ್ಟು ನೋಡ್ತಾ ಹೋದ್ರೆ ಅಮೆರಿಕದ ಬಳಿ 21 ಲಕ್ಷ ಸೈನಿಕರಿದ್ದಾರೆ. ಇಸ್ರೇಲ್ನ ಬಳಿ 2 ಲಕ್ಷ ಸೈನಿಕರಿದ್ದಾರೆ. 2 ಸೇರಿಸಿ 23 ಲಕ್ಷ ಇವರಿಬ್ಬರದ್ದು. ಇರಾನ್ನ ಬಳಿ ಇರುವಂತದ್ದು 5,75,000 ಸೈನಿಕರು. ಸೈನಿಕರ ಬಲವನ್ನ ಇಲ್ಲಿ ನೀವು ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ. ಇನ್ನು ರಿಸರ್ವ್ಡ್ ಸೋಲ್ಜರ್ಸ್, ಮೀಸಲು ಸೈನಿಕರು ಎಷ್ಟಿದ್ದಾರೆ ಅಂತಂದ್ರೆ ಅಮೆರಿಕದ ಬಳಿ 8 ಲಕ್ಷ ಇದ್ರೆ ಇಸ್ರೇಲ್ನ ಬಳಿ 4 ಲಕ್ಷ ಇದ್ದಾರೆ. ಇರಾನ್ ಹತ್ರ 3.5 ಲಕ್ಷ. ಇವರೆಲ್ಲ ರಿಸರ್ವ್ಡ್ ಸೈನಿಕರು, ಎನಿ ಟೈಮ್ ರೆಡಿ ಆಗಿರ್ತಾರೆ. ಯುದ್ಧದ ಸನ್ನಿವೇಶ ಅಂತ ಬಂದಾಗ ಕಾಲ್ ಫಾರ್ ಆಗುತ್ತೆ, ತಕ್ಷಣ ಬರ್ತಾರೆ, ಸೀದಾ ಬಂದು ಆಪರೇಷನ್ ಬೇಸ್ ಅಲ್ಲಿ ಜಾಯ್ನ್ ಆಗ್ತಾರೆ. ನಾವು ದೇಶಕ್ಕೋಸ್ಕರ ಯುದ್ಧ ಮಾಡೋದಕ್ಕೆ ಸಿದ್ಧ, ಪ್ರಾಣ ಕೊಡೋಕ್ಕೂ ಸಿದ್ಧ ಅಂತ. ಇಸ್ರೇಲ್ನ ವಿಚಾರವಾಗಿ ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಇದು ಅಲ್ಲಿನ ಮೀಸಲು ಸೈನಿಕರ ಬಲ. ಇನ್ನು ಪ್ಯಾರಾಮಿಲಿಟರಿ ಎಷ್ಟಿದೆ? ಅಮೆರಿಕ ಹತ್ರ 2,20,000 ಇದ್ರೆ ಇಸ್ರೇಲ್ನ ಬಳಿ ಕಡಿಮೆ 8,000. ಎರಡು ಕಂಪೇರ್ ಮಾಡಿದ್ರೆ 3 ಲಕ್ಷ ಆಯ್ತು. 2,28,000 ಪ್ಯಾರಾಮಿಲಿಟರಿ ಆಗಿದೆ. ಇರಾನ್ನ ಬಳಿ 90,000 ಪ್ಯಾರಾಮಿಲಿಟರಿ ಸಿಬ್ಬಂದಿ ಇದ್ದಾರೆ. ಯುದ್ಧ ಟ್ಯಾಂಕರ್ಗಳು ಎಷ್ಟಿದೆ ಗೊತ್ತಾ? ಅಮೆರಿಕ ಹತ್ರ 4,668. ಇಸ್ರೇಲ್ನ ಬಳಿ 1,300. ಇರಾನ್ ಹತ್ರ 3,548 ಯುದ್ಧ ಟ್ಯಾಂಕರ್ ಇದೆ. ಯುದ್ಧ ವಿಮಾನಗಳು ಇದೇ ಇಂಪಾರ್ಟೆಂಟ್. ಅದೊಂದು ಯುದ್ಧ ವಿಮಾನ ಅವ್ರ ಹತ್ರ ಇದೆಯಲ್ಲ, F-22, ಅದೊಂದು ಸಾಕು ಇರಾನ್ನ ನಡಗಿಸೋಕೆ. ನಿಮಗೆ ಗೊತ್ತಿರಲಿ, ಆ F-22 ರಾಫ್ಟರ್ ಇದೆಯಲ್ಲ, 1 ಅವರ್ ಅದನ್ನ ಬಳಕೆ ಮಾಡಿದ್ರೆ $85,000 ಖರ್ಚಾಗುತ್ತದೆ. ಅಂಥದ್ದು ಅವ್ರ ಹತ್ರ ತುಂಬಾ ಇದೆ. ಇವತ್ತು ಆ F-22ನ US ಬೇರೆ ಯಾರಿಗೂ ಕೊಟ್ಟಿಲ್ಲ, ರಫ್ತು ಮಾಡಕ್ಕೆ ಬಿಟ್ಟಿಲ್ಲ. ಯಾಕೆಂದ್ರೆ ಅದರ ಟೆಕ್ನಾಲಜಿ ಏನಿದೆಯಲ್ಲ ಅದೆಲ್ಲರಿಗೂ ಗೊತ್ತಾಗ್ಬಿಡುತ್ತೆ ಅಂತೇಳಿ, ಲೀಕ್ ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅದನ್ನ ಬಿಟ್ಕೊಟ್ಟಿಲ್ಲ, ಅವ್ರ ಹತ್ರ ಮಾತ್ರ ಇಟ್ಕೊಂಡಿದ್ದಾರೆ. ಸೊ F-22 ರಾಫ್ಟರ್ ಯುದ್ಧ ವಿಮಾನ ಏನಿದೆಯಲ್ಲ, ಅದು ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಯುದ್ಧ ವಿಮಾನ. ಅದಕ್ಕೆ ಸಮನಾಗಿ F-35 ಕೂಡ ತಂತು ಅಮೆರಿಕ. ಆದ್ರೆ F-22 ಅಷ್ಟು ಸಕ್ಸಸ್ ಆಗಲಿಲ್ಲ, ಅಷ್ಟು ಶಕ್ತಿಶಾಲಿ ಆಗಲಿಲ್ಲ. ಸೊ ಹಾಗಾಗಿ ಅಮೆರಿಕದ ಬಳಿ ಇರುವಂತಹ ಯುದ್ಧ ವಿಮಾನಗಳ ಪೈಕಿ F-22 ತುಂಬಾ ಪ್ರಬಲಶಾಲಿ ಆಗಿರುವಂತದ್ದು. 13,032 ಯುದ್ಧ ವಿಮಾನಗಳಿದೆ. ಇಸ್ರೇಲ್ನ ಬಳಿ 601 ಇದೆ. ಇರಾನ್ ಹತ್ರ ಎಷ್ಟಿದೆ? 551 ಯುದ್ಧ ವಿಮಾನಗಳಿದೆ. ದಾಳಿ ಮಾಡುವಂತ ಫೈಟರ್ ಜೆಟ್ಗಳು, ದಾಳಿ ಮಾಡುವಂತ ದಾಳಿ ಯುದ್ಧ ವಿಮಾನಗಳು 2,675. ಅದರಲ್ಲಿ F-22 ಕೂಡ ಸೇರುತ್ತೆ. ಇಸ್ರೇಲ್ನ ಬಳಿ 32, ಇರಾನ್ನ ಬಳಿ 206 ಯುದ್ಧ ವಿಮಾನಗಳಿದೆ. ಇನ್ನು ಬಾಂಬರ್ಗಳು ಎಷ್ಟಿದೆ ಗೊತ್ತಾ? ಇಸ್ರೇಲ್ ಹತ್ರನೂ ಏನೂ ಇಲ್ಲ, ಇರಾನ್ ಹತ್ರನೂ ಇಲ್ಲ. ಅಮೆರಿಕದ ಬಳಿ ಇದೆ 149 ಬಾಂಬರ್ಗಳಿದೆ. ಸರಕು ಸಾಗಣೆ ವಿಮಾನ 918 ಅಮೆರಿಕ ಹತ್ರ ಇರೋದು, 15 ಇಸ್ರೇಲ್ನ ಬಳಿ ಇರೋದು. ಇರಾನ್ ಹತ್ರ 86 ಇದೆ. ಇನ್ನು ಹೆಲಿಕಾಪ್ಟರ್ಗಳು 5,913 ಅಮೆರಿಕ ಹತ್ರ ಇದ್ರೆ 126 ಇಸ್ರೇಲ್ ಹತ್ರ ಇದೆ. ಸೇಮ್ 126 ಇರಾನ್ ಹತ್ರ ಕೂಡ ಇದೆ. ಇನ್ನು ದಾಳಿ ಮಾಡುವಂತ ಹೆಲಿಕಾಪ್ಟರ್ಗಳು 1,025 ಅಮೆರಿಕದ ಬಳಿ ಇದ್ರೆ 48 ದಾಳಿ ಹೆಲಿಕಾಪ್ಟರ್ಗಳು ಇಸ್ರೇಲ್ನ ಬಳಿ ಇದೆ. 13 ಹೆಲಿಕಾಪ್ಟರ್ಗಳು, ದಾಳಿ ಮಾಡುವಂತ ಹೆಲಿಕಾಪ್ಟರ್ಗಳು ಇಸ್ರೇಲ್ನ ಬಳಿ ಇದೆ. ಇನ್ನು ಡ್ರೋನ್ 10,000ಕ್ಕಿಂತ ಹೆಚ್ಚು, 10,000ಕ್ಕಿಂತ ಹೆಚ್ಚಿದೆ. ಇರಾನ್ ಹತ್ರ ಇನ್ನೂ ಜಾಸ್ತಿ ಇದೆ. ಇಸ್ರೇಲ್ ಹತ್ರ ಎಷ್ಟಿದೆ ಅಂತೇಳಿ ನಂಬರ್ ಅನ್ನ ಬಿಟ್ಕೊಟ್ಟಿಲ್ಲ. ಇನ್ನು ಸಬ್ಮೆರಿನ್ಗಳು ಅಮೆರಿಕದ ಬಳಿ 68 ಇದ್ರೆ ಇಸ್ರೇಲ್ನ ಬಳಿ 5 ಇದೆ, ಇರಾನ್ನ ಬಳಿ 25 ಇರೋದು. ಡಿಸ್ಟ್ರಾಯರ್ಗಳು 83,
ಇಸ್ರೇಲ್ ಮತ್ತು ಯುಎಸ್ ಸೇರಿ 83, ಇರಾನ್ ಹತ್ರ 0 ಇದೆ. ನೋಡಿ, ಇದಿಷ್ಟು ಕೂಡ ಅಮೆರಿಕ ಪ್ಲಸ್ ಇಸ್ರೇಲ್ನ ಶಕ್ತಿ, ಬಲ ಇವೆರಡೂ ಸೇರಿದ್ರೆ ಇರಾನ್ ಏನಂದ್ರೇನು ಇಲ್ಲ, 1 ಅವರ್ ಧೂಳಿಪಟ ಆಗೋಗುತ್ತೆ. ಆದ್ರೆ ಅದಾಗಲ್ಲ. ಇಲ್ಲೇನು ಅಮೆರಿಕ ಕಂಟ್ರೋಲ್ ತಗೊಂಬೇಕು ಅಷ್ಟೇ. ಇರಾನ್ ತನ್ನ ಕಂಟ್ರೋಲ್ ಇರಬೇಕು ಅನ್ನೋದೇ ಇಲ್ಲಿನ. ನೋಡಿ, ಇವತ್ತು ಅಲ್ಲಿನ ಜನ ನಿವಾಸಿಗಳು ಹೆದರಿ ಒಂದು ರೀತಿಯಲ್ಲಿ ಗಲಿಬಿಲಿ ಆಗಿದ್ದಾರೆ. ಇಸ್ರೇಲ್ ಪ್ಲಸ್ ಯುಎಸ್ ಇದರ ಶಕ್ತಿ ಏನಿದೆ ಅಂತ ನೋಡೋಣ. ಇರಾನ್ನ ಶಕ್ತಿ ಎಷ್ಟಿದೆ? ಈ ಎರಡೂ ದೇಶಗಳು ಒಟ್ಟಿಗೆ ಸೇರಿದ್ರೆ ಎಷ್ಟಾಗುತ್ತೆ? ಅವರ ಸೇನಾ ಬಲ ಎಷ್ಟಿರುತ್ತೆ? ಇರಾನ್ ಒಂದರ ಬಳಿ ಎಷ್ಟು ಸೇನಾ ಬಲ ಇದೆ ಅಂತ ನಾವೀಗ ಕ್ವಿಕ್ ಆಗಿ ನೋಡ್ಕೊಂಡು ಹೋಗೋಣ. ನೋಡಿ, ಅವರ ಸೇನಾ ರ್ಯಾಂಕ್ ಅನ್ನು ನಾವೀಗ ನೋಡ್ತಾ ಇದ್ದೀವಿ. ಅಮೆರಿಕ ಜಗತ್ತಿನಲ್ಲೇ ಮೊದಲನೇ ರ್ಯಾಂಕ್ ಇದ್ರೆ ಇಸ್ರೇಲ್ 18ನೇ ರ್ಯಾಂಕ್ ಅಲ್ಲಿದೆ. ಇವೆರಡರ ನಡುವೆ 16ನೇ ರ್ಯಾಂಕ್ ಅಲ್ಲಿರೋದು ಇರಾನ್. ಇನ್ನು ಅಣು ಸಿಡಿತಲೆ ಇರಾನ್ ಹತ್ರ ಏನೂ ಇಲ್ಲ, ಕೋಳಿ ಮೊಟ್ಟೆ 0. ಅದೇ ಅಮೆರಿಕ ಹತ್ರ ಎಷ್ಟಿದೆ ಗೊತ್ತಾ? 4814. ಇಸ್ರೇಲ್ ಹತ್ರ ಇರೋದು 90 ಅಣು ಸಿಡಿತಲೆ ಇರೋದು. ಹಾಗಾದ್ರೆ ಅಮೆರಿಕ ಮತ್ತು ಇಸ್ರೇಲ್ನ ಬಳಿ ಇರುವಂತಹ ಸೈನಿಕ ಬಲ ಎಷ್ಟು? ಇಸ್ರೇಲ್ ಹತ್ರ ಇರುವಂತಹ ಸೈನಿಕ ಬಲ ಎಷ್ಟು? ನೋಡ್ತಾ ಹೋದ್ರೆ ಅಮೆರಿಕದ ಬಳಿ 21 ಲಕ್ಷ ಸೈನಿಕರಿದ್ದಾರೆ. ಇಸ್ರೇಲ್ನ ಬಳಿ 2 ಲಕ್ಷ ಸೈನಿಕರಿದ್ದಾರೆ. 2 ಸೇರಿಸಿದ್ರೆ 23 ಲಕ್ಷ ಇವರಿಬ್ಬರದ್ದು. ಇರಾನ್ನ ಬಳಿ ಇರುವಂತದ್ದು 5,75,000 ಸೈನಿಕರ ಬಲವನ್ನ ಇಲ್ಲಿ ನೀವು ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ. ಇನ್ನು ರಿಸರ್ವ್ಡ್ ಸೋಲ್ಜರ್ಸ್, ಮೀಸಲು ಸೈನಿಕರು ಎಷ್ಟಿದ್ದಾರೆ ಅಂತಂದ್ರೆ ಅಮೆರಿಕದ ಬಳಿ 8 ಲಕ್ಷ ಇದ್ರೆ ಇಸ್ರೇಲ್ನ ಬಳಿ 4 ಲಕ್ಷ ಇದ್ದಾರೆ. ಇರಾನ್ ಹತ್ರ 3.5 ಲಕ್ಷ. ಇವರೆಲ್ಲ ರಿಸರ್ವ್ಡ್ ಸೈನಿಕರು, ಎನಿ ಟೈಮ್ ರೆಡಿ ಆಗಿರ್ತಾರೆ. ಯುದ್ಧದ ಸನ್ನಿವೇಶ ಅಂತ ಬಂದಾಗ ಕಾಲ್ ಫಾರ್ ಆಗುತ್ತೆ, ತಕ್ಷಣ ಬರ್ತಾರೆ, ಸೀದಾ ಬಂದು ಆಪರೇಷನ್ ಬೇಸ್ ಅಲ್ಲಿ ಜಾಯ್ನ್ ಆಗ್ತಾರೆ. ನಾವು ದೇಶಕ್ಕೋಸ್ಕರ ಯುದ್ಧ ಮಾಡೋದಕ್ಕೆ ಸಿದ್ಧ, ಪ್ರಾಣ ಕೊಡಕ್ಕೂ ಸಿದ್ಧ ಅಂತ ಇಸ್ರೇಲ್ನ ವಿಚಾರವಾಗಿ ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಇದು ಅಲ್ಲಿನ ಮೀಸಲು ಸೈನಿಕರ ಬಲ. ಇನ್ನು ಪ್ಯಾರಾಮಿಲಿಟರಿ ಎಷ್ಟಿದೆ? ಅಮೆರಿಕ ಹತ್ರ 2,20,000 ಇದ್ರೆ ಇಸ್ರೇಲ್ನ ಬಳಿ ಕಡಿಮೆ 8,000. ಎರಡು ಕಂಪೇರ್ ಮಾಡಿದ್ರೆ 3 ಲಕ್ಷ ಆಯ್ತು. 2,28,000 ಪ್ಯಾರಾಮಿಲಿಟರಿ ಆಗಿದೆ. ಇರಾನ್ನ ಬಳಿ 90,000 ಪ್ಯಾರಾಮಿಲಿಟರಿ ಸಿಬ್ಬಂದಿ ಇದ್ದಾರೆ. ಯುದ್ಧ ಟ್ಯಾಂಕರ್ಗಳು ಎಷ್ಟಿದೆ ಗೊತ್ತಾ? ಅಮೆರಿಕ ಹತ್ರ 4,668. ಇಸ್ರೇಲ್ನ ಬಳಿ 1,300. ಇರಾನ್ ಹತ್ರ 3,548 ಯುದ್ಧ ಟ್ಯಾಂಕರ್ ಇದೆ. ಯುದ್ಧ ವಿಮಾನಗಳು ಇದೇ ಇಂಪಾರ್ಟೆಂಟ್. ಅದೊಂದು ಯುದ್ಧ ವಿಮಾನ ಅವ್ರ ಹತ್ರ ಇದೆಯಲ್ಲ, F-22, ಅದೊಂದು ಸಾಕು ಇರಾನ್ನ ನಡೆಸೋಕೆ. ನಿಮಗೆ ಗೊತ್ತಿರಲಿ, ಆ F-22 ರಾಫ್ಟರ್ ಇದೆಯಲ್ಲ, 1 ಅವರ್ ಅದನ್ನ ಬಳಕೆ ಮಾಡಿದ್ರೆ $85,000 ಖರ್ಚಾಗುತ್ತದೆ. ಅಂಥದ್ದು ಅವ್ರ ಹತ್ರ ತುಂಬಾ ಇದೆ. ಇವತ್ತು ಆ F-22ನ US ಬೇರೆ ಯಾರಿಗೂ ಕೊಟ್ಟಿಲ್ಲ, ರಫ್ತು ಮಾಡಕ್ಕೆ ಬಿಟ್ಟಿಲ್ಲ. ಯಾಕೆಂದ್ರೆ ಅದರ ಟೆಕ್ನಾಲಜಿ ಏನಿದೆಯಲ್ಲ ಅದೆಲ್ಲರಿಗೂ ಗೊತ್ತಾಗ್ಬಿಡುತ್ತೆ ಅಂತೇಳಿ, ಲೀಕ್ ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅದನ್ನ ಬಿಟ್ಕೊಟ್ಟಿಲ್ಲ, ಅವ್ರ ಹತ್ರ ಮಾತ್ರ ಇಟ್ಕೊಂಡಿದ್ದಾರೆ. ಸೊ F-22 ರಾಫ್ಟರ್ ಯುದ್ಧ ವಿಮಾನ ಏನಿದೆಯಲ್ಲ, ಅದು ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಯುದ್ಧ ವಿಮಾನ. ಅದಕ್ಕೆ ಸಮನಾಗಿ F-35 ಕೂಡ ತಂತು ಅಮೆರಿಕ. ಆದ್ರೆ F-22 ಅಷ್ಟು ಸಕ್ಸಸ್ ಆಗಲಿಲ್ಲ, ಅಷ್ಟು ಶಕ್ತಿಶಾಲಿ ಆಗಲಿಲ್ಲ. ಸೊ ಹಾಗಾಗಿ ಅಮೆರಿಕದ ಬಳಿ ಇರುವಂತಹ ಯುದ್ಧ ವಿಮಾನಗಳ ಪೈಕಿ F-22 ತುಂಬಾ ಪ್ರಬಲಶಾಲಿ ಆಗಿರುವಂತದ್ದು. 13,032 ಯುದ್ಧ ವಿಮಾನಗಳಿದೆ. ಇಸ್ರೇಲ್ನ ಬಳಿ 601 ಇದೆ. ಇರಾನ್ ಹತ್ರ ಎಷ್ಟಿದೆ? 551 ಯುದ್ಧ ವಿಮಾನಗಳಿದೆ. ದಾಳಿ ಮಾಡುವಂತ ಫೈಟರ್ ಜೆಟ್ಗಳು, ದಾಳಿ ಮಾಡುವಂತ ದಾಳಿ ಯುದ್ಧ ವಿಮಾನಗಳು 2,675. ಅದರಲ್ಲಿ F-22 ಕೂಡ ಸೇರುತ್ತೆ. ಇಸ್ರೇಲ್ನ ಬಳಿ 32, ಇರಾನ್ನ ಬಳಿ 206 ಯುದ್ಧ ವಿಮಾನಗಳಿದೆ. ಇನ್ನು ಬಾಂಬರ್ಗಳೆಷ್ಟಿದೆ ಗೊತ್ತಾ? ಇಸ್ರೇಲ್ ಹತ್ರನೂ ಏನೂ ಇಲ್ಲ, ಇರಾನ್ ಹತ್ರನೂ ಇಲ್ಲ. ಅಮೆರಿಕದ ಬಳಿ ಇದೆ 149 ಬಾಂಬರ್ಗಳಿದೆ. ಸರಕು ಸಾಗಣೆ ವಿಮಾನ 918 ಅಮೆರಿಕ ಹತ್ರ ಇರೋದು, 15 ಇಸ್ರೇಲ್ನ ಬಳಿ ಇರೋದು. ಇರಾನ್ ಹತ್ರ 86 ಇದೆ. ಇನ್ನು ಹೆಲಿಕಾಪ್ಟರ್ಗಳು 5,913 ಅಮೆರಿಕ ಹತ್ರ ಇದ್ರೆ 126 ಇಸ್ರೇಲ್ ಹತ್ರ ಇದೆ. ಸೇಮ್ 126 ಇರಾನ್ ಹತ್ರ ಕೂಡ ಇದೆ. ಇನ್ನು ದಾಳಿ ಮಾಡುವಂತ ಹೆಲಿಕಾಪ್ಟರ್ಗಳು
1025 ಅಮೆರಿಕದ ಬಳಿ ಇದ್ರೆ 48 ದಾಳಿ ಹೆಲಿಕಾಪ್ಟರ್ಗಳು ಇಸ್ರೇಲ್ನ ಬಳಿ ಇದೆ. 13 ಹೆಲಿಕಾಪ್ಟರ್ಗಳು ದಾಳಿ ಮಾಡುವಂತಹ ಹೆಲಿಕಾಪ್ಟರ್ಗಳು ಇಸ್ರೇಲ್ನ ಬಳಿ ಇದೆ. ಇನ್ನು ಡ್ರೋನ್ 1000ಕ್ಕಿಂತ ಹೆಚ್ಚು 10,000ಕ್ಕಿಂತ ಹೆಚ್ಚಿದೆ. ಇರಾನ್ ಹತ್ರ ಇನ್ನೂ ಜಾಸ್ತಿ ಇದೆ. ಇಸ್ರೇಲ್ ಹತ್ರ ಎಷ್ಟಿದೆ ಅಂತೇಳಿ ನಂಬರ್ ಅನ್ನ ಬಿಟ್ಕೊಟ್ಟಿಲ್ಲ. ಇನ್ನು ಸಬ್ಮೆರಿನ್ಗಳು ಅಮೆರಿಕದ ಬಳಿ 68 ಇದ್ರೆ ಇಸ್ರೇಲ್ನ ಬಳಿ 5 ಇದೆ. ಇರಾನ್ನ ಬಳಿ 25 ಇರೋದು. ಡಿಸ್ಟ್ರಾಯರ್ಗಳು 83, ಇಸ್ರೇಲ್ ಮತ್ತು ಯುಎಸ್ ಸೇರಿ 83, ಇರಾನ್ ಹತ್ರ 0 ಇದೆ. ನೋಡಿ, ಇದಿಷ್ಟು ಕೂಡ ಅಮೆರಿಕ ಪ್ಲಸ್ ಇಸ್ರೇಲ್ನ ಶಕ್ತಿ ಬಲ ಇವೆರಡೂ ಸೇರಿದ್ರೆ ಇರಾನ್ ಏನಂದ್ರೆ ಏನೂ ಇಲ್ಲ, 1 ಅವರಲ್ಲಿ ಧೂಳಿಪಟ ಆಗೋಗುತ್ತೆ. ಆದ್ರೆ ಅದಾಗಲ್ಲ. ಇಲ್ಲೇನು ಅಮೆರಿಕ ಕಂಟ್ರೋಲ್ ತಗೊಂಡ್ಬೇಕು ಅಷ್ಟೇ. ಇರಾನ್ ತನ್ನ ಕಂಟ್ರೋಲ್ ಇರಬೇಕು ಅನ್ನೋದೇ ಇಲ್ಲಿನ